ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಬಹಳ ಮುಖ್ಯವಾದಂತಹ ಪ್ರಶ್ನೆಗಳು 6ನೇ ದಿನ ನೀವೇನು ಓದ್ಕೋಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮಕ್ಕಳ. ಮೊದಲಿಗೆ 1 ಅಂಕದ ಪ್ರಶ್ನೆಗಳು. ಪ್ರಶ್ನೆ 1, ಜನಮಂದೆ ಎಂದರೇನು? ಉತ್ತರ: ಯಾವುದೇ ಪೂರ್ವಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವಂತಹ ಜನರಾಶಿ, ಇದನ್ನು ಜನಮಂದೆ ಅಂತ ಕರಿತೇವೆ ಮಕ್ಕಳ. ಪ್ರಶ್ನೆ 2ರಲ್ಲಿ ಮೌನ ಕಣಿವೆ ಆಂದೋಲನ ಆರಂಭಿಸಿದರು ಯಾರು ಅಂತ ಕೇಳಿದ್ರೆ ಕೇರಳ ಸಾಹಿತ್ಯ ಪರಿಷತ್ತು ಮತ್ತು ವನ್ಯಮೃಗ ಆಸಕ್ತರು. ಪ್ರಶ್ನೆ 3, ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು? ಉತ್ತರ: ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ. ಪ್ರಶ್ನೆ 4, ಕೈಗಾ ಅಣುಸ್ಥಾವರ ವಿರೋಧಿ ಚಳುವಳಿಯ ನೇತೃತ್ವ ವಹಿಸಿದವರು? ಡಾಕ್ಟರ್ ಶಿವರಾಮ್ ಕಾರಂತ್ರವರು. ಪ್ರಶ್ನೆ 5, ಅಪ್ಪಿಕೋ ಚಳುವಳಿ ನೇತೃತ್ವ ವಹಿಸಿದವರು? ಸಲ್ಯಾನಿ ಗ್ರಾಮದ ರೈತರು. ಪ್ರಶ್ನೆ 6, MRPL ವಿರುದ್ಧದ ಚಳುವಳಿಯನ್ನು ಏಕೆ ನಡೆಸಲಾಯಿತು? ಉತ್ತರ: ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗುತ್ತದೆ ಎಂದು ನಡೆಸಲಾಯಿತು. ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ 7, ಭಾರತದಲ್ಲಿ ರೂಢಿಯಲ್ಲಿರುವ ನೀರಾವರಿ ವಿಧಾನಗಳಾವುವು? ಉತ್ತರ: ಬಾವಿ ನೀರಾವರಿ, ಕಾಲುವೆ ನೀರಾವರಿ ಹಾಗೂ ಕೆರೆ ನೀರಾವರಿ. ನೆಕ್ಸ್ಟು ಪ್ರಶ್ನೆ 8, ಪ್ರವಾಹ ಮತ್ತು ಸಾರ್ವಕಾಲಿಕ ಕಾಲುವೆ ನಡುವಿನ ವ್ಯತ್ಯಾಸಗಳೇನು? ಉತ್ತರ: ಪ್ರವಾಹ ಕಾಲುವೆ ಹಾಗೂ ಸಾರ್ವಕಾಲಿಕ ಕಾಲುವೆ ಅಂಥೇಳಿ 2 ಕಾಲಮ್ನ ಮಾಡ್ಕೋಬೇಕಾಗತ್ತೆ ಮಕ್ಕಳ. ಅದರಲ್ಲಿ ಪ್ರವಾಹ ಕಾಲುವೆಯಲ್ಲಿ ಅಣೆಕಟ್ಟು ಕಟ್ಟದೆ ನೇರವಾಗಿ ನದಿಗಳಿಂದ ಕಾಲುವೆ ತೋಡಿ ಭೂಮಿಗೆ ನೀರು ಪೂರೈಕೆ ಮಾಡ್ತಾರೆ. ನೆಕ್ಸ್ಟು ಸಾರ್ವಕಾಲಿಕ ಕಾಲುವೆಯಲ್ಲಿ ನದಿಗಳಿಗೆ ಅಣೆಕಟ್ಟು ಕಟ್ಟಿ ನೀರನ್ನು ಸಂಗ್ರಹಿಸಿ ಕೃಷಿ ಭೂಮಿಗೆ ನೀರು ಪೂರೈಕೆಯನ್ನು ಮಾಡಲಾಗುತ್ತದೆ ಮಕ್ಕಳ. ನೆಕ್ಸ್ಟು ಪ್ರವಾಹ ಕಾಲುವೆಯಲ್ಲಿ ನದಿಗಳು ತುಂಬಿ ಹರಿಯುವಾಗ ಮಾತ್ರ ನೀರು ಹರಿಯುವುದು. ಆದರೆ ಸಾರ್ವಕಾಲಿಕ ಕಾಲುವೆಯಲ್ಲಿ ಬಹುತೇಕ ಎಲ್ಲ ಕಾಲಗಳಲ್ಲಿಯೂ ನೀರು ಹರಿಯುವುದು. ಇವೆರಡೂ ಇರುವಂತಹ ವ್ಯತ್ಯಾಸಗಳಾಗುತ್ತೆ ಮಕ್ಕಳ. ನೆಕ್ಸ್ಟು 3 ಅಂಕದ ಪ್ರಶ್ನೆಗಳು. ಪ್ರಶ್ನೆ 9ರಲ್ಲಿ ಅರಣ್ಯಗಳ ಮಹತ್ವ ತಿಳಿಸಿರಿ. ಉತ್ತರ: ಶುದ್ಧ ಗಾಳಿ, ಆಹಾರ ಒದಗಿಸುತ್ತವೆ, ಪ್ರಾಣಿಗಳಿಗೆ ಮೇವು ಪೂರೈಕೆ, ಮಳೆ ತರಲು ಸಹಾಯಕ, ಮಣ್ಣಿನ ಸವೆತ ನಿಯಂತ್ರಣ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣ, ಔಷಧೀಯ ಸಸ್ಯಗಳ ಆಗರ, ಪ್ರವಾಸಿಗರ ಆಕರ್ಷಣೆ, ಉದ್ಯೋಗಾವಕಾಶ ಸೃಷ್ಟಿ, ಜೈವಿಕ ಪರಿಸರ ಸಮತೋಲನಕ್ಕೆ ಸಹಾಯ. ನೆಕ್ಸ್ಟು ಪ್ರಶ್ನೆ 10ರಲ್ಲಿ ನೋಡಿ ಮಕ್ಕಳ, ಅರಣ್ಯ ಸಂರಕ್ಷಣಾ ವಿಧಾನಗಳಾವುವು? ಉತ್ತರ: ಘರ್ಷಿತ ಮರಗಳ ತೆಗೆಯುವುದು, ಅರಣ್ಯ ರೋಗ ನಿಯಂತ್ರಣ, ಸಸಿ ನೆಡುವುದು, ಬೀಜ ಹರಡುವುದು, ಅಕ್ರಮ ಮರ ಕಡಿಯುವುದಕ್ಕೆ ನಿಷೇಧ, ಮೇಯಿಸುವಿಕೆಗೆ ನಿಯಂತ್ರಣ, ಮರ ನೆಡಲು ಪ್ರೋತ್ಸಾಹ, ಸಾಮಾಜಿಕ ಅರಣ್ಯ ಯೋಜನೆ. ನೆಕ್ಸ್ಟು 4 ಅಂಕದ ಪ್ರಶ್ನೆಗಳಲ್ಲಿ ನೋಡಿ. ಪ್ರಶ್ನೆ 11, ಲಿಂಗತ್ವ ಅಲ್ಪಸಂಖ್ಯಾತರ ಸ್ಥಾನಮಾನ ಸುಧಾರಿಸಲು ಕೈಗೊಂಡಂತಹ ಕ್ರಮಗಳಾವುವು? ಉತ್ತರ: ಲಿಂಗತ್ವ ಅಲ್ಪಸಂಖ್ಯಾತ ಹಕ್ಕು ಸಂರಕ್ಷಣಾ ಕಾಯ್ದೆ ಜಾರಿ, ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಯೋಜನೆ ಜಾರಿ, ಲಿಂಗತ್ವ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಪರಿಷತ್ತು ರಚನೆ, ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ ಜೆಂಡರ್ಸ್ ಆರಂಭ, ಗರಿಮಾ ಗೃಹ ಆಶ್ರಯ ಮನೆ ನಿರ್ಮಾಣ, ಕರ್ನಾಟಕ ಸರ್ಕಾರದಿಂದ ರಾಜ್ಯ ನೀತಿ 2017 ಜಾರಿ, ಶಿಕ್ಷಣ ಉದ್ಯೋಗ ಚುನಾವಣೆಯಲ್ಲಿ ಮೀಸಲಾತಿ, ಉದ್ಯೋಗದಲ್ಲಿ 1% ಮೀಸಲಾತಿ. ನೆಕ್ಸ್ಟು ಪ್ರಶ್ನೆ 12 ನೋಡಿ. ಭಾರತದ ನಕ್ಷೆಯಲ್ಲಿ ಎ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಭಾರತದ ಸಿಲಿಕಾನ್ ಸಿಟಿ ಅಂದರೆ ಬೆಂಗಳೂರು. ನೆಕ್ಸ್ಟು ಬಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಯೋಧ್ಯೆ, ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಹಮದಾಬಾದ್, ಡಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್. ಇವಿಷ್ಟು ಸ್ಥಳಗಳನ್ನು ನೀವು ಗುರುತು ಮಾಡಬೇಕಾಗುತ್ತೆ ಮಕ್ಕಳ.
ನೋಡಿ ಇಲ್ಲಿ ಡಿ ಮತ್ತು ಎಯನ್ನು ಗುರುತು ಮಾಡಲಾಗಿದೆ. ಇಲ್ಲಿ ಸಿ, ಬಿ, ಡಿ ಇವುಗಳನ್ನು ಗುರುತು ಮಾಡಲಾಗಿದೆ ಮಕ್ಕಳ. ಇವಿಷ್ಟೂ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಮಕ್ಕಳ ನಿಮಗೆ ಚೆನ್ನಾಗಿ ಸ್ಕೋರ್ ಮಾಡುವಂತಹ ಒಂದು ಅವಕಾಶ ಅಂತ ಇರುತ್ತೆ. ಒಂದೊಂದು ದಿನ ಒಂದೊಂದು ರೀತಿಯಾಗಿ ಓದ್ಕೊಳ್ತಾ ಹೋದರೆ ನಿಮಗೂ ಅದು ಎಕ್ಸಾಮ್ ಟೈಮಲ್ಲಿ ಬರ್ಡನ್ ಅನಿಸೋದಿಲ್ಲ ಅಲ್ವಾ ಮಕ್ಕಳ. ಇಲ್ಲಿಗೆ 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ 6ನೇ ದಿನ ನೀವು ಯಾವೆಲ್ಲ ಬಹಳ ಮುಖ್ಯವಾದ ಪ್ರಶ್ನೆಗಳನ್ನ ಓದ್ಕೋಬೇಕು ಅಂಥೇಳಿ ಈ ವಿಡಿಯೋದಲ್ಲಿ ಅಂಕ ಸಮೇತವಾಗಿ ತೋರಿಸಲಾಗಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.